ನಮ್ಮ ಭಾರತೀಯ ಚಲನಚಿತ್ರೋದ್ಯಮದಿಂದ ಪ್ರತಿ ವರ್ಷ ಸಾವಿರಾರು ಚಲನಚಿತ್ರಗಳು ಹೊರಬರುತ್ತವೆ. ಆದರೆ ಅವುಗಳಲ್ಲಿ ಕೆಲವು ಮಾತ್ರ ಭಾಷೆಯನ್ನು ಲೆಕ್ಕಿಸದೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಇದನ್ನು ನೋಡದ ಜನರು ಇರಬಹುದು, ಏಕೆಂದರೆ ಈ ಚಲನಚಿತ್ರದಲ್ಲಿನ ಮುಖ್ಯ ನಾಯಕನ ಕಥೆಯನ್ನು ವಿಭಿನ್ನ ನಟರೊಂದಿಗೆ ವಿವಿಧ ಭಾಷೆಗಳಲ್ಲಿ ತಯಾರಿಸಲಾಗಿದೆ. ಆದರೆ ಕಥೆಯ ಬಲದಿಂದಾಗಿ ಇದು ಎಲ್ಲೆಡೆ ಸೂಪರ್ ಹಿಟ್ ಆಯಿತು. ಈ ಕಥೆ ತುಂಬಾ ಬಲವಾಗಿರಲು ಕಾರಣವೆಂದರೆ ಇದು ನಿಜವಾದ ಕಥೆ. ಇಲ್ಲದಿದ್ದರೆ ನಿಜವಾದ ಕಥೆಯನ್ನು ಸಿನಿಮೆಯ ರೀತಿಯಲ್ಲಿ ಬದಲಾಯಿಸಲಾಗಿದೆ. ಚಂದ್ರಮುಖಿ ಅವರ ಚಲನಚಿತ್ರಕ್ಕೆ ಸ್ಫೂರ್ತಿ ನೀಡಿದ ನಿಜವಾದ ಕಥೆ ಏನು ಎಂದು ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ. ನಿಮಗಾಗಿ ಹೆಚ್ಚು ಮಾಹಿತಿಯುಕ್ತ ವಿಡಿಯೋಗಳನ್ನು ಪಡೆಯಲು ನಿಮ್ಮ ಬೆಂಬಲದಂತೆಯೇ ವಿಳಂಬವಿಲ್ಲದೆ ವಿಡಿಯೋಗೆ ಹೋಗೋಣ. ಕನ್ನಡದಲ್ಲಿ ನಾವು ನೋಡಿದ ಚಂದ್ರಮುಖಿ ಚಲನಚಿತ್ರದ ಮೂಲ ಕತೆ ಮಣಿಚಿತ್ರ ತಾಜು ಎಂಬ ಮಲಯಾಳಂ ಚಲನಚಿತ್ರದಿಂದ ಬಂದಿದೆ. ಈ ಚಿತ್ರದ ಕತೆ ದೊಡ್ಡ ಕಟ್ಟಡದ ಸುತ್ತ ಸುತ್ತುತ್ತದೆ. ಈ ಚಲನಚಿತ್ರವು 1993ರಲ್ಲಿ ಬಿಡುಗಡೆಯಾಯಿತು. ಮೋಹನ್ ಲಾಲ್ ಡಾಕ್ಟರ್ ಪಾತ್ರವನ್ನು ನಿರ್ವಹಿಸಿದರು. ಶೋಭನಾ ಗಂಗಾ ಪಾತ್ರವನ್ನು ನಿರ್ವಹಿಸಿದರು. ಈ ಚಲನಚಿತ್ರದ ಸ್ಫೂರ್ತಿಯ ನಂತರ ಚಂದ್ರಮುಖಿ ಚಿತ್ರವು 2005ರಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರಗಳ ವಿಷಯವನ್ನು ಸ್ವಲ್ಪ ಸಮಯದವರೆಗೆ ಬದಿಗಿಟ್ಟು ಈ ಎರಡು ಚಲನಚಿತ್ರಗಳಿಗೆ ಆಧಾರವಾದ ಕಥೆಯನ್ನು ಬರೆದ ವ್ಯಕ್ತಿ ಮಧು ಮುತ್ತಮ್ಗಾರು. ಅವರು ಈ ಕಥೆಯನ್ನು ಹೇಗೆ ಬರೆದರು? ಅವರು ಕೇರಳದ ಅಲಪ್ಪುಳ ಎಂಬ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಈ ಪ್ರದೇಶದಲ್ಲಿ ಒಂದು ದೊಡ್ಡ ಹಳೆಯ ಬಂಗಲೆ ಇದೆ. ಒಮ್ಮೆ ಈ ಬಂಗಲೆಯಲ್ಲಿ ಒಬ್ಬ ಶ್ರೀಮಂತನು ವಾಸಿಸುತ್ತಿದ್ದನು. ಈ ಬಂಗಲೆ ಮಧು ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ. ಈ ಬಂಗಲೆಯ ಹಿಂದೆ ಏನಾದರೂ ಇತಿಹಾಸ ಅಡಗಿದೆಯೇ ಎಂದು ಕಂಡುಹಿಡಿಯಲು ಜೀವರು ತಮ್ಮ ಪ್ರದೇಶದ ಎಲ್ಲ ಹಿರಿಯರನ್ನು ಕೇಳಿದರು ಮತ್ತು ಅಂತಿಮವಾಗಿ ಅನೇಕ ವಿಷಯಗಳನ್ನು ಕಲಿತರು. ಅಂತಿಮವಾಗಿ ಅವರು ನಿಜ ಜೀವನದ ಕಥೆಯಿಂದ ಇತರ ಕೆಲವು ಅಂಶಗಳನ್ನು ಸೇರಿಸಿದರು ಮತ್ತು ಅಂತಿಮವಾಗಿ ಈ ಚಂದ್ರಮುಖಿ ಕಥೆಯನ್ನು ಬರೆದರು. ನಾವೆಲ್ಲರೂ ಚಲನಚಿತ್ರದಲ್ಲಿ ನಿಜವಾದ ಕಥೆಯನ್ನು ನೋಡಿದ್ದೇವೆ, ಆದರೆ ಆ ಬಂಗಲೆಯ ಹಿಂದಿನ ನಿಜವಾದ ಕಥೆಯೇನು? ಮೂಲ ಹೆಸರು ಅಲೋಮ್ ಮುತ್ತಿಲ್ಮೇಡ. ಈ ಪ್ರಾಚೀನ ಕಟ್ಟಡವು ಕೇರಳ ರಾಜ್ಯದ ಅಲಪ್ಪುಳ ಜಿಲ್ಲೆಯ ನಂಗಿಯಾರ್ಕು ಲಂಗಾರ ಮಾವೆಲಿಕರ ರಸ್ತೆಯ ಪಕ್ಕದಲ್ಲಿರುವ ಮುತ್ತಂ ಬಳಿ ಇದೆ. ಈ ಮೂಲ ಕಟ್ಟಡವು ನಾವು ಚಲನಚಿತ್ರಗಳಲ್ಲಿ ನೋಡುವಷ್ಟು ದೊಡ್ಡದಲ್ಲ, ಇದು ಸ್ವಲ್ಪ ಚಿಕ್ಕದಾಗಿದೆ. ಕೇರಳದ ಜನರು ಈ ಮನೆಯನ್ನು ತರವಾಡು ಎಂದು ಕರೆಯುತ್ತಾರೆ. ಇದರರ್ಥ ಸಾಂಪ್ರದಾಯಿಕ ಮನೆ. ಈ ಮನೆಯ ಹೆಚ್ಚಿನ ಭಾಗವು ಮರದಿಂದ ಮಾಡಲ್ಪಟ್ಟಿದೆ. ಇದನ್ನು ನಿರ್ಮಿಸಲಾಯಿತು ಮತ್ತು ಅದರ ಮಾಲೀಕರ ಹೆಸರು ಕರ್ಣವರ್. ಈ ಹೆಸರಿನ ಅರ್ಥ ಕುಟುಂಬದ ಮುಖ್ಯಸ್ಥ. ಅವನನ್ನು ಅಲೋ ಮುತ್ತಿಲ್ ಚಿನ್ನನ್ ಎಂದೂ ಕರೆಯಲಾಗುತ್ತದೆ. ವಾಸ್ತವವಾಗಿ ಕರ್ಣವರ್ ಎಂಬ ಈ ವ್ಯಕ್ತಿಯು ತುಂಬಾ ಶ್ರೀಮಂತನಾಗಿದ್ದನು, ಆದರೆ ದುರದೃಷ್ಟವಶಾತ್ ಅವನು ಮದುವೆಯಾದ ಸ್ವಲ್ಪ ಸಮಯದ ನಂತರ ಅವನ ಹೆಂಡತಿ ತೀರಿಕೊಂಡಳು ಮತ್ತು ಅವನಿಗೆ ಮಕ್ಕಳಿರಲಿಲ್ಲ. ಮತ್ತು ಕರ್ಣವರ್ ವಾಸಿಸುತ್ತಿದ್ದ ಈ ಪ್ರದೇಶವನ್ನು ಆ ಸಮಯದಲ್ಲಿ ಟ್ರಾವೆನ್ಕೋರ್ ರಾಜರು ಆಳುತ್ತಿದ್ದರು. ಕೇರಳವು ಅವರ ಆಡಳಿತದಲ್ಲಿ ಬಹಳ ಅಭಿವೃದ್ಧಿ ಹೊಂದಿತ್ತು. 3 ಅಥವಾ 4 ಕಾರುಗಳು, ಅವುಗಳಲ್ಲಿ ಒಂದು ಟ್ರಾವೆನ್ಕೋರ್ ಮಹಾರಾಜ ಮತ್ತು ಇನ್ನೊಂದು ಈ ಕರ್ಣವರ್ಡಿ. ಎಂದರೆ ಕರ್ಣವರ್ ಎಷ್ಟು ಶ್ರೀಮಂತರು ಎಂದು ನಿಮಗೆ ಅರ್ಥವಾಗುತ್ತದೆ. ಆದರೆ ಒಂದು ವಿಷಯವೆಂದರೆ ಆ ದಿನಗಳಲ್ಲಿ ಸಾಕಷ್ಟು ಜಾತಿ ವ್ಯತ್ಯಾಸವಿತ್ತು. ಆದ್ದರಿಂದ ಕರ್ಣವರ್ ಹುಟ್ಟಿದ ಜಾತಿಯನ್ನು ಸಹ ಆ ಸಮಯದಲ್ಲಿ ಸಮಾಜವು ಅಸ್ಪೃಶ್ಯರೆಂದು ನೋಡುತ್ತಿತ್ತು. ಆದರೆ ಕರ್ಣವರ್ ಹೆಚ್ಚಿನ ಸಂಪತ್ತನ್ನು ಹೊಂದಿದ್ದರಿಂದ ಅಂತಿಮವಾಗಿ ಮಹಾರಾಜರು ಸೇರಿದಂತೆ ಎಲ್ಲರೂ ಅವರನ್ನು ಗೌರವಿಸುತ್ತಿದ್ದರು. ಖರೀದಿ ವಿಶೇಷವಾಗಿದೆ. ಕರ್ಣ್ವಾರ್ ಈ ಇಡೀ ಮನೆಯನ್ನು ಸಾಂಪ್ರದಾಯಿಕ ಕೇರಳದ ಉತ್ತಮ ಶಿಲ್ಪಕಲೆಯೊಂದಿಗೆ ನಿರ್ಮಿಸಿದರು. ಕರ್ಣ್ವಾರ್ ತುಂಬಾ ಶ್ರೀಮಂತವಾಗಿರುವುದರಿಂದ ಸುತ್ತಮುತ್ತಲಿನ ಹಳ್ಳಿಗಳಿಂದ ಪ್ರತಿದಿನ ನೂರಾರು ಜನರು ಆರ್ಥಿಕ ಸಹಾಯಕ್ಕಾಗಿ ಬರುತ್ತಾರೆ. ಕರ್ರಾವರ್ ಬಂದವರಿಗೆ ಸಹಾಯ ಮಾಡುವುದಲ್ಲದೆ ಭಿಕ್ಷೆಯನ್ನು ಸಂಘಟಿಸಿ ಅವರಿಗೆ ಆಹಾರವನ್ನು ಕಳುಹಿಸಿದರು. ಅವರು ಅಂತಹ ಒಳ್ಳೆಯ ವ್ಯಕ್ತಿ ಎಂದು ಕರೆಯಲ್ಪಟ್ಟರು. ಕರ್ಣವರ್ ಅವರ ದೊಡ್ಡ ಮನೆಯಲ್ಲಿ ಅವರ ಸಹೋದರಿ ಮತ್ತು ಸೋದರ ಮಾವನ ಕುಟುಂಬಗಳು ವಾಸಿಸುತ್ತಿದ್ದವು ಮತ್ತು ಈ ಮೇಡಾದಲ್ಲಿ ಕೆಲಸ ಮಾಡುತ್ತಿದ್ದವು. ಈ ಟೆರೇಸ್ ಪಕ್ಕದಲ್ಲಿ ಮನೆಗಳನ್ನು ನಿರ್ಮಿಸಲಾಯಿತು ಮತ್ತು ಕಾರ್ಮಿಕರು ಅವುಗಳಲ್ಲಿ ವಾಸಿಸುತ್ತಿದ್ದರು. ಚಂದ್ರಮುಖಿ ಚಿತ್ರದಲ್ಲಿನ ದೊಡ್ಡ ಬಂಗಲೆಯನ್ನು ನೋಡಿದರೆ ಅದರ ಪಕ್ಕದಲ್ಲಿ ಸಣ್ಣ ಮನೆಯನ್ನು ನೋಡಬಹುದು. ಕರ್ಣವರ್ನ ಅನೇಕ ಚೂಟಾಗಳು ಈ ದೊಡ್ಡ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರು ಕರ್ಣವರ್ ಅವರ ಉತ್ತರಾಧಿಕಾರಿಗಳಾಗಿರಲಿಲ್ಲ, ಆದ್ದರಿಂದ ಅವರು ಅವರ ಮುಂದಿನ ಆಸ್ತಿಗಾಗಿ ಅವನನ್ನು ಪ್ರೀತಿಸುತ್ತಿರುವಂತೆ ನಟಿಸಿದರು. ಮತ್ತು ಕರ್ಣವರ್ ಒಮ್ಮೆ ತಮಿಳುನಾಡಿಗೆ ಹೋದಾಗ ಅವನು ತನ್ನ ಕಟ್ಟಡದಲ್ಲಿ ಕೆಲಸ ಮಾಡಲು ಅಲ್ಲಿಂದ ಹುಡುಗಿಯನ್ನು ಕರೆತಂದನು. ಮೊದಲಿಗೆ ಹುಡುಗಿಗೆ ನಿಜವಾಗಿಯೂ ಇಲ್ಲಿಗೆ ಬಂದು ಕೆಲಸ ಮಾಡಲು ಇಷ್ಟವಿರಲಿಲ್ಲ, ಆದರೆ ಕರ್ಣವರ್ ಅವರಂತಹ ಹಿರಿಯರು ಅವಳು ಆ ವ್ಯಕ್ತಿಯನ್ನು ವಿರೋಧಿಸಲು ಬಯಸದಿದ್ದರೂ ಆ ಸಮಯದಲ್ಲಿ ಅವಳು ಅವನೊಂದಿಗೆ ಈ ಮಾಡಿಗೆ ಬಂದಳು ಮತ್ತು ಅವಳು ಬಂದಾಗಿನಿಂದ ಹುಡುಗಿ ಕರ್ಣವರ್ಗೆ ಸಂಬಂಧಿಸಿದ ಎಲ್ಲಾ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಹುಡುಗಿ ನೋಡಲು ತುಂಬಾ ಸುಂದರವಾಗಿದ್ದಳು ಮತ್ತು ಹುಡುಗಿ ಕರ್ಣವರ್ಗೆ ಸಂಬಂಧಿಸಿದ ಎಲ್ಲಾ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಆದ್ದರಿಂದ ನಿಧಾನವಾಗಿ ಹುಡುಗಿಯೊಂದಿಗೆ ಕರ್ಣವರ್ ಬಂದ ಬೆಳೆಯಿತು. ಅವಳ ಸೌಂದರ್ಯವನ್ನು ನೋಡಿದ ನಂತರ ಕರ್ಣವರ್ ಕಲಾವಿದನನ್ನು ಕರೆದು ತನ್ನೊಂದಿಗೆ ಹುಡುಗಿಯ ಚಿತ್ರವನ್ನು ಬಿಡಿಸಿದನು.
ಅವರ ನಡುವಿನ ಸಂಬಂಧವನ್ನು ನೋಡಿ ಸಂಬಂಧಿಕರು, ವಿಶೇಷವಾಗಿ ಸೋದರಳಿಯರು ಮತ್ತು ಸೊಸೆಯಂದಿರು ಒಂದು ದಿನ ಬಂದು ಕರ್ಣವರ್ ಅವರನ್ನು ಆಸ್ತಿಯ ಬಗ್ಗೆ ಕೇಳಿದರು. ಆ ಸಮಯದಲ್ಲಿ ಕರ್ಣವರ್ ಅವರು ಈ ಹುಡುಗಿಯನ್ನು ಮದುವೆಯಾಗಿ ನಮಗೆ ಜನಿಸುವ ಮಕ್ಕಳಿಗೆ ನೀಡುವುದಾಗಿ ಹೇಳಿದರು. ಇದನ್ನು ಕೇಳಿದ ಅವರು ಕರ್ಣವರ್ ಮೇಲೆ ತೀವ್ರ ಕೋಪಗೊಂಡರು. ನಿರ್ಧರಿಸಿದ ನಂತರ ಕರೋನಾ ಹೇಗಾದರೂ ಅವರನ್ನು ಕೊಲ್ಲಲು ನಿರ್ಧರಿಸುತ್ತದೆ. ಅಲೋ ಮುತ್ತಿಲ್ ಮೇಡ ಬಹಳ ವಿಶಾಲವಾಗಿದೆ. ಇದು ದೊಡ್ಡ ಕೋಣೆಗಳನ್ನು ಹೊಂದಿದೆ. ಒಂದು ಸಮಯದಲ್ಲಿ 2000 ಜನರು ಕುಳಿತು ತಿನ್ನಬಹುದಾದ ದೊಡ್ಡ ಸಭಾಂಗಣ, ಭೂಗತ ಕೋಣೆಗಳು, ಸ್ಟೋರ್ ರೂಮ್ಗಳು, ಒಂದು ಕೋಣೆಗೆ ಜೋಡಿಸಲಾದ ಕೊಠಡಿಗಳು, ಮತ್ತೊಂದು ಕೋಣೆಗೆ ಜೋಡಿಸಲಾದ ಕೋಣೆಗಳು. ಇದು ಬಹಳ ಅದ್ಭುತವಾಗಿದೆ. ಸಾಂಪ್ರದಾಯಿಕವಾಗಿ ಮರದ ಡೋಲಾಗಳಿಂದ ನಿರ್ಮಿಸಲಾಗಿದೆ. ಕೊಲೆಯ ಹಿಂದೆ ಯಾವುದೇ ಪುರಾವೆಗಳಿಲ್ಲ ಎಂಬ ಉದ್ದೇಶದಿಂದ ಅವರು ಮನೆ ಕೆಲಸದಾಕೆಯನ್ನು ಕೊಂದರು ಮತ್ತು ನಂತರ ಮನೆಯ ಎಲ್ಲಾ ಸಂಬಂಧಿಕರು ಮನೆಯ ಆಭರಣಗಳು, ಹಣ ಮತ್ತು ಆಸ್ತಿ ದಾಖಲೆಗಳೊಂದಿಗೆ ಓಡಿಹೋದರು. ಮೇಡ ದೆವ್ವಗಳ ಮನೆಯಂತೆ ಪಾಳು ಬಿದ್ದಿದೆ ಮತ್ತು ಆ ಮೇಡ ಬಳಿಯ ಮನೆಗಳಲ್ಲಿ ವಾಸಿಸುವ ಜನರು ರಾತ್ರಿಯಲ್ಲಿ ಆ ಮನೆಯಿಂದ ವಿಚಿತ್ರ ಶಬ್ದಗಳನ್ನು ಕೇಳುತ್ತಿದ್ದಾರೆ ಎಂದು ಹೇಳಲು ಪ್ರಾರಂಭಿಸಿದರು. ಆದ್ದರಿಂದ ಆ ಮನೆಯಲ್ಲಿ ಆತ್ಮಗಳು ಇರುವುದರಿಂದ ಗ್ರಾಮದ ಎಲ್ಲಾ ಜನರು ಆ ಬದಿಗೆ ಬರುವುದನ್ನು ನಿಲ್ಲಿಸಿದರು. ಆದ್ದರಿಂದ ಇಂದು ಆ ಮೇಡ ವಿವಿಧ ಕಥೆಗಳನ್ನು ಹೊಂದಿರುವ ಪಾಳುಬಿದ್ದ ಕಟ್ಟಡವಾಗಿದೆ ಮತ್ತು ಇದು ದೆವ್ವಗಳ ಮನೆಯಂತೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಉಳಿದಿದೆ. ಮನೆಯನ್ನು ನೋಡಿದ ನಂತರ ಈ ಮನೆಯನ್ನು ನೋಡಲು ಅನೇಕ ಜನರು ದೂರದಿಂದ ಬಂದರು. ಈಗ ಈ ಮನೆ ಹೇಗಿದೆ ಎಂದು ನೋಡೋಣ. ನೀವು ಈ ಮೇಡವನ್ನು ದೂರದಿಂದ ನೋಡಿದಾಗ ನೀವು ಹಳೆಯ ರಾಜನ ವೈಭವವನ್ನು ನೆನಪಿಸಿಕೊಳ್ಳುತ್ತೀರಿ. ಕಾಂಪೌಂಡ್ ಗೋಡೆಯ ಗೇಟ್ ಮೂಲಕ ನೀವು ಈ ಕಟ್ಟಡವನ್ನು ಪ್ರವೇಶಿಸಿದರೆ ಇಡೀ ಪ್ರದೇಶವು ಕಳೆಗಳು ಮತ್ತು ಒಣಗಿದ ಎಲೆಗಳಿಂದ ತುಂಬಿರುತ್ತದೆ. ಮೇಡಾದ ಎರಡೂ ಬದಿಗಳಲ್ಲಿ ದೊಡ್ಡ ಮಾವಿನ ಮರಗಳಿವೆ. ಫೋಟೋ ನೇತಾಡುತ್ತದೆ ಮತ್ತು ಒಬ್ಬರು ಫೋಟೋವನ್ನು ನೋಡುತ್ತಲೇ ಇರುತ್ತಾರೆ. ಒಳಗೆ ಒಂದು ಬದಿಯಲ್ಲಿ ಪ್ರಾರ್ಥನಾ ಮಂದಿರವಿದೆ. ಕಿಟಕಿಯಿಂದ ಒಳಗೆ ನೋಡಿದಾಗ ಒಂದು ಕಾಲದಲ್ಲಿ ಮನೆಯಲ್ಲಿ ಬಳಸಲಾಗುತ್ತಿದ್ದ ಕಟ್ಟಡದ ಒಳಗೆ ಅನೇಕ ಹಳೆಯ ವಸ್ತುಗಳನ್ನು ನೀವು ನೋಡಬಹುದು. ಮೇಡಾದ ಹೆಚ್ಚಿನ ಒಳಭಾಗವು ಮರದಿಂದ ಮಾಡಲ್ಪಟ್ಟಿದೆ. ಚಾವಣಿಯು ಸಾಂಪ್ರದಾಯಿಕ ಮತ್ತು ಸಂಕೀರ್ಣವಾದ ಕೇರಳದ ಕಲಾಕೃತಿಗಳಿಂದ ತುಂಬಿದೆ ಮತ್ತು ಮೇಡಾದ ಒಳಗೆ ಅನೇಕ ಬೀಗಗಳು ಮತ್ತು ರಹಸ್ಯಗಳಿವೆ. ಅವುಗಳನ್ನು ತೆರೆಯುವ ಧೈರ್ಯ ಯಾರಿಗೂ ಇಲ್ಲ. ಇದು ಬಳಕೆಯಲ್ಲಿಲ್ಲದ ಕಟ್ಟಡದಂತೆ ಕಾಣುತ್ತದೆ. ಚಲನಚಿತ್ರದಲ್ಲಿ ಕಂಡುಬರುವ ಬಂಗಲೆಯನ್ನು ಅದರ ಸ್ಫೂರ್ತಿಯ ಆಧಾರದ ಮೇಲೆ ವಿನ್ಯಾಸಗೊಳಿಸಲಾಗಿದೆ ಎಂದು ಹೇಳಲಾಗುತ್ತದೆ. ನೀವು ಮನೆಯನ್ನು ಒಮ್ಮೆ ನೋಡಲು ಬಯಸಿದರೆ ನೀವು ಬಂದು ನೋಡಬಹುದು. ಯಾವುದೇ ಅಡೆತಡೆ ಇಲ್ಲ. ಆದ್ದರಿಂದ ಇದು ಸ್ನೇಹಿತರ ನಿಜವಾದ ಕತೆ. ನೀವು ಕೇಳಿದ್ದರೆ ಅಥವಾ ತಿಳಿದಿದ್ದರೆ ವಿಭಾಗದಲ್ಲಿ ನಿಮ್ಮ ಕಥೆಯನ್ನು ಹಂಚಿಕೊಳ್ಳಿ ಮತ್ತು ಇನ್ನೂ ಅನೇಕ ಮಾಹಿತಿಯುಕ್ತ ವಿಡಿಯೋಗಳು ಇಲ್ಲಿಂದ ಬರುತ್ತಿವೆ. ಆದ್ದರಿಂದ ನೀವು ಮತ್ತು ಅದನ್ನು ಪಡೆಯಲು ಗಂಟೆಯನ್ನು ಕ್ಲಿಕ್ ಮಾಡಬಹುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ ನಿಮ್ಮದಾಗಲಿ.